14 ತಿಂಗಳ ಕಾಲ ಪಾವಗಡ ಪುರಸಭೆಯ ಕುರ್ಚಿ ಖಾಲಿ ಇತ್ತು. ಕೊನೆಗೂ ಬುಧವಾರ ಆದರೆ 28/8/2024 ಬುಧವಾರದಂದು ಈ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಅಧ್ಯಕ್ಷರಾಗಿ PH ರಾಜೇಶ್ ಮತ್ತು ಉಪಾಧ್ಯಕ್ಷರಾಗಿ ಗೀತಾ ಹನುಮಂತರಾಯಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಏನು ಇವರ ಆಯ್ಕೆಯನ್ನು ಮಧುಗಿರಿ ಉಪವಿಭಾಗಾಧಿಕಾರಿಗಳಾದ ಗೋಟೂರು ಶಿವಪ್ಪ ಅವರು ಪ್ರಕಟಣೆ ಮಾಡಿದ್ದಾರೆ. ಪಾವಗಡ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಈ ದಿನ ನಡೆದಿದೆ. ಅಧ್ಯಕ್ಷರಾಗಿ ರಾಜೇಶ್ರವರು ಆಯ್ಕೆಯಾಗಿರುತ್ತಾರೆ, ಹಾಗೆ ಉಪಾಧ್ಯಕ್ಷರಾಗಿ ಗೀತಾರವರು ಆಯ್ಕೆಯಾಗಿರುತ್ತಾರೆ. ಥ್ಯಾಂಕ್ ಯು ಸರ್. ಅದು ಸಿಂಗಲ್ ನಾಮಪತ್ರ ಒಬ್ಬರೇ ಅಧ್ಯಕ್ಷರಿಗೆ ಒಬ್ಬರು ನಾಮಪತ್ರ ಮತ್ತು ಉಪಾಧ್ಯಕ್ಷರಿಗೆ ಒಬ್ಬರೇ ನಾಮಪತ್ರ ಆಗಿರೋದ್ರಿಂದ ಯಾವುದೇ ಮತ ಎಣಿಕೆಗೆ ಅವಕಾಶ ಇಲ್ಲದಂಗೆ ಚುನಾವಣೆ ನಡೆದಿದೆ ಶಾಂತಿಯಿಂದ. ಇನ್ನು ಅಧ್ಯಕ್ಷರ ಆಯ್ಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಶಾಸಕರು HP ವೆಂಕಟೇಶ್ ಸರ್, ಈಗ ಅಧ್ಯಕ್ಷರ ಆಯ್ಕೆಯನ್ನು ಕುರಿತು ಮಾತನಾಡಿದ್ದು ಹೀಗೆ. ಕುರ್ಚಿ ಈಗ ಮೀಸಲಾತಿ ಸಾಮಾನ್ಯ ವರ್ಗಕ್ಕೆ ಆಯ್ಕೆ ಪ್ರಕಟಣೆ ಆಗಿತ್ತು. ಇವತ್ತು ಚುನಾವಣೆ ನಡೆದಿದೆ. ಯಾವ ರೀತಿಯಾಗಿ ತಾವು ಅಧ್ಯಕ್ಷರ ಆಯ್ಕೆಗೆ ತಾವು ಸಪೋರ್ಟ್ ಮಾಡಿದ್ರಿ ಅಂತ? ಎಲ್ಲ ಪುರಸಭಾ ಸದಸ್ಯರು ಎಲ್ಲ ತೀರ್ಮಾನ ಮಾಡಿ ಒಂದೇ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ವಿ. ಅಧ್ಯಕ್ಷರಿಗೆ ರಾಜೇಶ್, ಉಪಾಧ್ಯಕ್ಷರಿಗೆ ಗೀತಾ ಅವ್ರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೀವಿ. ಪಕ್ಷದ ಮುಂದಿನ ಏನಂದರೆ ಇದು ಜನರಲ್ ಆಗಿರೋದ್ರಿಂದ ST ಮೀಸಲಾತಿ ಇರುವ ಸ್ನೇಹಿತ ರಾಜೇಶ್ಗೆ ಮಾಡಿದ್ವಿ. ಯಾಕಂದರೆ ಪಕ್ಷ ನಿಷ್ಠೆ ಇದೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ, 3 ಬಾರಿ ಗೆದ್ದಿದ್ದಾನೆ. ಹಾಗಾಗಿ ಜನರಲ್ಲೇ ಗೆದ್ದಿರೋದ್ರಿಂದ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಪಾವಗಡ ಪಟ್ಟಣ ಅಭಿವೃದ್ಧಿಗೆ ಎಲ್ಲರೂ ಶ್ರಮಪಟ್ಟು ಕೆಲಸ ಮಾಡಬೇಕು. ನಮ್ಮ ರಾಜೇಶ್ ಅವರು ಎಲ್ಲರನ್ನೂ ಪುರಸಭಾ ಸದಸ್ಯಗಳನ್ನು ವಿಶ್ವಾಸಕ್ಕೆ ತಗೊಂಡು ಮುನ್ನಡೆಸಬೇಕಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದೆ. ಅಲ್ಲ, ಎಲ್ಲರ ನಿರೀಕ್ಷೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೇಶ್ ಬಾಬು ಅವರಿಗೆ ಅವಕಾಶ ಕೊಡ್ತಾರಂತ ಒಂದು ನಿರೀಕ್ಷೆ ಇತ್ತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹುದ್ದೆ ಇದೆ, ಅದರಿಂದ ಸ್ಟೇಟ್ ಕಮಿಟಿಗೆ ಯಾವುದಾದ್ರೂ ನಿಗಮದಲ್ಲಿ ಸ್ಟೇಟ್ ಕಮಿಟಿಗೆ ಸದಸ್ಯರನ್ನಾಗಿ ನೇಮಕ ಮಾಡಿ ಅಂತ ಸಹ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮನವಿ ಮಾಡಿದ್ದೀವಿ. ಅದರಲ್ಲೂ ಅವಕಾಶ ಸಿಗುವವರಿಗೆ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ST ಜನಾಂಗದ ಒಬ್ಬ ಪ್ರಾಮಾಣಿಕ ನೂತನ ಅಧ್ಯಕ್ಷ ರಾಜೇಶ್ ಮಾತನಾಡಿದ್ದು ಹೀಗೆ. ತನಕ ಕಂಟಿನ್ಯೂ ಆಗಿ 3 ಸಾಲ ಗೆಲ್ಲೋದಕ್ಕೆ ನಮ್ಮ ಮಾಜಿ ಸಚಿವರು ವೆಂಕಟರಮಣಪ್ಪರು ಹಾಗೂ ನಮ್ಮ ಶಾಸಕರು ವೆಂಕಟೇಶ್ ಅವರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನನ್ನ 3 ವಾರ್ಡ್ಗಳ ಸದಸ್ಯರುಗಳು ಮೆಂಬರ್ಗಳು ಎಲ್ಲರೂ ಸೇರಿಸಿ ನನ್ನ 3 ಸತಿ ಗೆಲ್ಲಿಸಿದ್ದಾರೆ. ಇವತ್ತು ಅವರೆಲ್ಲ ಒಂದು ಬೆಂಬಲದಿಂದ ನಾನು ಇವತ್ತು ಒಂದು ಸ್ಥಾನಕ್ಕೆ ಬಂದಿದೆ. ಇದೆಲ್ಲ ಮೈನು ನಮಗೆ ಏನಾದರೂ ಸ್ಥಾನ ಸಿಗಬೇಕಂದ್ರೆ ನಾನು ಪಕ್ಷನಿಷ್ಠ, ಅದರಲ್ಲಿ ವೆಂಕಟರಮಣಪ್ಪ ವೆಂಕಟೇಶ್ ಅಂದರೆ ಅದು ನನಗೆ ಪ್ರಾಣ. ಅವರು ನನ್ನ ಒಂದು ಇದೆಲ್ಲ ಮಾಡಬೇಕಂದ್ರೆ ಕಾರಣ ಅವರೇ. ಯಾಕೆಂದರೆ ಅವರು ನಾನು ಪಕ್ಷನಿಷ್ಠ ಆಗಿರೋದಕ್ಕೋಸ್ಕರ ನನಗೊಂದು ಸ್ಥಾನಮಾನ ಕೊಡಬೇಕು. ರಾಜೇಶ್ ನಾನು 20 ವರ್ಷದಿಂದ ಯಾವುದೇ ರೀತಿಯಲ್ಲಿ ಒಂದು ಸ್ಥಾನ ಕೊಟ್ಟಿಲ್ಲ ಅಂತ ಇವತ್ತು ನಾನೂ ನಿರೀಕ್ಷಿಸಿರಲಿಲ್ಲ. ಆದರೂ ಇವತ್ತು ನನ್ನ ಪಾಲಿಗೆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ಅದಕ್ಕೆ ನಮ್ಮ ಎಲ್ಲರಿಗೂ ತುಂಬ ಧನ್ಯವಾದಗಳು. ಸರ್, ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ಈಗ ಈ ಹಿಂದೆ ಶಾಸಕರು ಶಾಸಕರಾಗಿರಲಿಲ್ಲ, ನೀವು ಸದಸ್ಯರಾಗಿದ್ದೀರಿ. ಅವರು ಶಾಸಕರಾದಂಥ ಸಂದರ್ಭದಲ್ಲಿ ನೀವು ಪುರಸಭಾ ಅಧ್ಯಕ್ಷರಾಗಿದ್ದೀರಾ? ಇಲ್ಲ, ನಾನು ಈಗಲೇ ಅಧ್ಯಕ್ಷ ಆಗಿರೋದು. ಈಗ ಪುರಸಭಾ ಅಧ್ಯಕ್ಷರಾದ್ರಿ, ಏನು ಅನ್ನಿಸ್ತದೆ ಅಂತ? ನನಗೇನಿಲ್ಲ, ಎಲ್ಲ ಒಂದೇ. ನಾವು ಅವರು ಬೆಂಬಲವಾಗಿ ನಿಂತ್ಕೊಂಡು ಅವ್ರು ಏನು ಹೇಳಿದ್ರೆ ಅದು ಅಭಿವೃದ್ಧಿ ಕೆಲಸ. ಪಾವಗಡ ಟೌನಲ್ಲಿ ಈಗ ನೀರಿಂದಾಗಲಿ, ಚರಂಡಿದಾಗಲಿ, ರಸ್ತೆದಾಗಲಿ ಯಾವುದೇ ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ನನ್ನ ಕಾಣಿಕೆ ಇದಿದೆ. ಮತ್ತು ಈಗ ಟೌನಲ್ಲಿ ಮನೆಗಳು ಮಾಡಬೇಕು ಅನ್ನೋದು ನಾನು ಹಗಲೆಲ್ಲ ನಮ್ಮ ಶಾಸಕರನ್ನು ಮಾತಾಡ್ತಾ ಇರ್ತೀವಿ. ಅತಿ ಶೀಘ್ರದಲ್ಲೇ ಇನ್ನೊಂದು 2-3 ಮೀಟಿಂಗಲ್ಲಿ ನಮ್ಮ ಮನೆಗಳು ಬರುತ್ತೆ ಅಂತ ನನಗೆ ಇದಿದೆ. ಮತ್ತು ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ಒಂದು ಇದಿದೆ. ತಮಗೆ ಈ ಹಿಂದೆನೇ 2019ರಲ್ಲಿ ST ಮೀಸಲಾತಿ ಬಂದಿತ್ತು, ಅವಾಗ ಕೈ ತಪ್ಪಿತ್ತು. ನನಗೆ ಹಲವಾರು ಅವಕಾಶಗಳು ಬಂದರೂ ನಾನು ಪಕ್ಷನಿಷ್ಠೆಯಾಗಿ ನಮ್ಮ ಮಾಜಿ ಸಚಿವ ವೆಂಕಟರಮಣಪ್ಪ ಅವರು ಹಾಗೂ ನಮ್ಮ ಈಗಿನ ಶಾಸಕರಾದಂಥ ವೆಂಕಟೇಶ್ ಅವರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲ ನನ್ನ ಪುರಸಭೆ ಸದಸ್ಯರುಗಳು ಅವರ ಒಮ್ಮತದ ಮೇಲೆ ನಾನು ಈ ದಿನ ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ನಾನು ಯಾವುದೇ ಒಂದು ರೀತಿಯಲ್ಲಿ ದ್ವೇಷ ಆಗಲಿ ಇನ್ನೊಂದಾಗಲಿ ಮಾಡಲ್ಲ, ಎಲ್ಲರಿಗೂ ಸಹಕಾರ ಮಾಡ್ತೀನಿ. ಅವರು ನಾನು ಅದೇ ಥರ ನಮಗೆ ಸಹಕಾರ ಮಾಡಬೇಕು. ಪಕ್ಷದಲ್ಲಿ ಯಾವುದೇ ಥರ ಗೊಂದಲಗಳು ಯಾವುದೂ ಇಲ್ಲ. ನಾವು ಒಮ್ಮತದಿಂದ ನಾವು ಇವತ್ತು ಏನು ನಮ್ಮ ಮಾಜಿ ಸಚಿವರು ಇನ್ನು ಇದೇ ವೇಳೆ ಪುರಸಭೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಗೀತಾ ಹನುಮಂತರಾಯಪ್ಪನವರು ಖುಷಿಪಟ್ಟು ಮಾತನಾಡಿದ್ದು ಹೀಗೆ.
ಈಗಿನ ನಮ್ಮ ಶಾಸಕರಾದವರ ಮತ್ತು ಎಲ್ಲ ಸದಸ್ಯರುಗಳ ಸಹಕಾರದಿಂದ ಆಯ್ಕೆ ಮಾಡಿದರೆ ಹೆಂಗ್ ಅನಿಸುತ್ತೆ? ಎಲ್ಲ ನಮ್ಮ ಮುಖಂಡರು ಮತದಾರರು ವಿಶೇಷವಾಗಿ ಅವರು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಅಕ್ಕ ಹೆಂಗ್ ಅನಿಸುತ್ತೆ ನಿಮಗೆ ಉಪಾಧ್ಯಕ್ಷರಾಗಿದ್ದೀರಾ? ಇನ್ನು ಪುರಸಭಾಧ್ಯಕ್ಷರಾಗಿ ಆಯ್ಕೆಯಾದ PS ರಾಜೇಶ್ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಗೀತಾ ಹನುಮಂತರಾಯಪ್ಪ ಅವರಿಗೆ ನೂರಾರು ಅಭಿಮಾನಿಗಳು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಶಾಸಕರ ಜೊತೆಯಲ್ಲಿ ಅವರಿಗೂ ಸಹ ಶಾಲುವನ್ನು ಹೊದಿಸಿ ಸನ್ಮಾನಿಸಿದ್ದಾರೆ. ಇನ್ನು ಇದೇ ವೇಳೆ ನೂರಾರು ಅಭಿಮಾನಿಗಳು ಮತ್ತು ಪುರಸಭಾ ಸದಸ್ಯರುಗಳು ಮುಖಂಡರುಗಳು ಹಾಜರಿದ್ದರು. ಇನ್ನು ಪಾವಗಡದ ಜೋಡೆತ್ತುಗಳಾದ ಈಗಿನ ಪುರಸಭಾ ಅಧ್ಯಕ್ಷರಾದ PS ರಾಜೇಶ್ ಮತ್ತು ಕಲ್ಪವೃಕ್ಷ ರವಿಯವರನ್ನ ಪುರಸಭಾ ಕಾರ್ಯಾಲಯದ ಮುಂಭಾಗದಿಂದ DJ ಸಾಗಿನಲ್ಲಿ ಪಾವಗಡದ ಶ್ರೀಮತ್ಮ ಸರ್ಕಲ್ವರೆಗೂ ಮೆರವಣಿಗೆ ನಡೆಸಿ ಸಂಭ್ರಮಿಸಿದ್ದಾರೆ, ಕುಣಿದು ಕುಪ್ಪಳಿಸಿದ್ದಾರೆ. ಇವರ ಸಂತೋಷಕ್ಕೆ ಪಾರವೇ ಇಲ್ಲ ಎಂಬಂತಾಗಿದೆ. ಕ್ಯಾಮರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.